ಈಗ ನಮ್ಗೆ ನಿರೀಕ್ಷೆ ಇರೋದೇ ಫೈನಲ್ಸ್ ಅಲ್ಲಿ ಏನಾಗುತ್ತೆ ಅಂತ ಎಲ್ಲರೂ ಫುಲ್ ಕಾತುರದಿಂದ ಕೂತ್ಕೊಂಡಿದ್ದೀವಿ. ಎಲ್ಲರಿಗೂ ಪ್ರೆಡಿಕ್ಷನ್ ಇರಬಹುದು, ಗಿಲ್ಲಿ ಗೆಲ್ಬೋದು, ಇಲ್ಲ ಅವ್ರು ಗೆಲ್ಬೋದು, ಇವ್ರು ಗೆಲ್ಬೋದು ಅಂತ. ಬಟ್ ಆ ಪ್ರೋಸೆಸ್ ಏನಿದೆಯಲ್ಲ ಅದನ್ನ ಈಗ ಇರೋ 1 ವಾರದಲ್ಲಿ ಎಂಜಾಯ್ ಮಾಡಬೇಕು ಅಂತ ನಾನಂತೂ ಅನ್ಕೊಂತೀನಿ. ಎವ್ರಿ ಡೇ ಬಿಗ್ ಬಾಸ್ ನೋಡ್ಕೊಂಡು ಈಗ 1 ವಾರ ಆದ್ಮೇಲಿಂದ ಏನ್ ಮಾಡಬೇಕು 9:30ಗೆ ಅಂತಂದು ಅದನ್ನ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಈಗ ಬಿಗ್ ಬಾಸ್ ಅನ್ನೋಂಥದ್ದು ಒಂದು ರಿಯಾಲಿಟಿ ಶೋ. ಅದನ್ನ ನಾವು ರಿಯಾಲಿಟಿ ಶೋ ಒಂದು ಗೇಮ್ ಆಗಿ ನೋಡಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನೀವು ಅವ್ರನ್ನ ಸಪೋರ್ಟ್ ಮಾಡ್ತೀರಾ, ನೀವು ಇವ್ರನ್ನ ಸಪೋರ್ಟ್ ಮಾಡ್ತೀರಾ ಅನ್ನುವಂಥ ಮಾತುಗಳೆಲ್ಲ ಬರುತ್ತೆ. ಜೊತೆಗೆ ಒಂದು ಸ್ಪರ್ಧಿ ಏನು PR ಇರ್ತಾರೆ, ಇನ್ನೊಂದು ಸ್ಪರ್ಧಿಯ ಬಗ್ಗೆ ಕೆಟ್ಟ ಕಮೆಂಟ್ಗಳನ್ನ ಹಾಕೋದು, ತೇಜೋವಧೆ ಮಾಡೋದು, ಅವರ ಕುಟುಂಬದ ಬಗ್ಗೆ ಮಾತಾಡೋದು, ಇದೆಲ್ಲ ಆಗಿದೆ. ಇದು ಆಕ್ಚುಲಿ ಇವತ್ತಿಂದಲ್ಲ. ಐ ಥಿಂಕ್ ಸೀಸನ್ 6, 7 ಇಂದ ಸೋಷಿಯಲ್ ಮೀಡಿಯಾ ಏನ್ ಸ್ಟ್ರಾಂಗ್ ಆಗ್ತಾ ಬಂತು, ಹಾಗೆ ಈ ಬಿಗ್ ಬಾಸ್ಗೆ PR ಸ್ಟ್ರಾಟಜಿ ಇರ್ಬೋದು, ಈ ತರ ಫೇಕ್ ಅಕೌಂಟ್ಗಳು ಅದೆಲ್ಲ ಕ್ರಿಯೇಟ್ ಆಗಿ ಆಗುವಂಥದ್ದು. ನೀವೇನೇ PR ಸ್ಟ್ರಾಟಜಿ ಮಾಡಿ, ಏನೇ ಮಾಡಿ, ಕೊನೆಗೆ ಗೆಲ್ಲೋದು ಪ್ರತಿಭೆನೆ. ಅದಂತೂ ಫಿಕ್ಸ್. ಯಾರು ಡಿಸರ್ವ್ ಇರ್ತಾರೋ ಅವರೇ ಗೆಲ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅಂದ್ರೆ ಈ ಹಿಂದಿನ ಸೀಸನ್ಗಳಲ್ಲಿ ಅರುಣ್ ಸಾಗ್ ಅವ್ರು ವಿನ್ ಆಗ್ಬೇಕು ಅಂತ ಕೆಲವ್ರು ಹೇಳಿದ್ದುಂಟು. ಬಟ್ ಅವ್ರು ವಿನ್ ಆಗ್ಲಿಲ್ಲ. ಬಟ್ ಅವ್ರ ಟ್ಯಾಲೆಂಟ್ ಏನು ಅನ್ನೋದನ್ನ ನಮ್ಮ ಇಡೀ ಕನ್ನಡ ನಾಡು ನೋಡಿದೆ. ಸೊ ಈ ಸೀಸನಲ್ಲೂ ಕೂಡ ಆ ರೀತಿ ಆಗ್ಬಾರ್ದು ಅಂತ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೊಂದು 2-3 ದಿನ ಇದೆ ಅಷ್ಟೇನೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋಗೆ ತೆರೆ ಬೀಳತ್ತೆ. ಯಾರು ವಿನ್ ಆಗ್ತಾರೆ ಅನ್ನೋದನ್ನ ನೋಡೋಣ. ಆ್ಯಂಡ್ ಕಮೆಂಟ್ಗಳಲ್ಲೂ ಕೂಡ ನಮ್ಮ ವೀಕ್ಷಕರು ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಅವ್ರು ಹೇಳ್ಬೋದು, ಕಮೆಂಟ್ ಮಾಡ್ಬೋದು. ಸೊ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾರು ಗೆಲ್ಬಹುದು ಆ್ಯಂಡ್ ಯಾರಿಗೆ ಗೆಲ್ಲುವಂತಹ ಅರ್ಹತೆ ಇದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.